ನೋಡಿ ಸ್ನೇಹಿತರೆ, ಪುಲಾವಣ್ಣ ಅಂತೂ ಮಸ್ತಾಗಿದೆ ಅಂತೆ ಅಲ್ಲ ಶ್ರೇ? ನಮ್ಮ ಶ್ರೇ ಅದನ್ನೇ ಹೇಳ್ತಾ ಇದ್ದಾಳೆ. ಈ ಥರ ಕಾಲೇಜಿಗೆ ಹೋಗಿ ಯಾಕೆ ಮಾಡೋಲ್ಲ ಅಂತ. ನೋಡಿ ಸ್ನೇಹಿತರೆ, ಎಷ್ಟು ಒಳ್ಳೊಳ್ಳೆ ಅಡುಗೆ ಮಾಡಿ ಕಟ್ಟಿದ್ರೆ, ಡಬ್ಬಿ ಕಟ್ಟಿದ್ರು ಇವಳಿಗೆ ತೃಪ್ತಿ ಇಲ್ಲ. ನೋಡಿ ಮಸ್ತಾಗಿದೆ ರೇಷನ್ ಅಕ್ಕಿ ಪುಲಾವನ್ನ. ಪುಲಾವನ್ನ ಸಲಾಡ ಸೂಪರಾಗಿದೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ಈಗ ಬೆಳಗ್ಗೆ ತಿಂಡಿ ಆಯಿತು, ಊಟ ಆಯಿತು, ಎರಡು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಅದು ಕೊಡು, ಇನ್ನೊಂದು ಸೀರೆ ಐತಲ್ಲ ಆಚೆದು ಲಾಸ್ಟಲ್ಲಿ. ಹಾಂ ಸ್ನೇಹಿತರೆ, ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ನೋಡಿ ಈ ಸೀರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಸ್ನೇಹಿತರೆ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಈಗ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದೆ. ಬೆಳಗ್ಗೆ ಏನೂ ತಿಂಡಿ ಮಾಡಿಲ್ಲ. ಶ್ರೇಯಾ ಮನೆಯಲ್ಲಿದ್ದಾಳೆ. ತಿಂಡಿ ಬೇಡಮ್ಮ ನನಗೆ ಅಂತಂದ್ಲು. ಅವ್ರ ಪಾಪ ಬ್ರೆಡ್ ತಂದಿದ್ರು. ಬ್ರೆಡ್ಡು ಚಹಾ ತಿಂದಲಲ್ಲ, ಅದಕ್ಕಾಗಿ ಬೇಡ ಅಂದ್ಲು. ಹಾಗಾಗಿ ನಾನು ಕೂಡ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗಿದ್ದೆ. ಈಗ ಸಾಧಾರಣ 12 ಗಂಟೆ ಹತ್ರ ಆಗಿದೆ ಟೈಮು. ಈಗ ಬಂದೆ. ಬೆಳಗ್ಗೆ ಎಲ್ಲ ಬಟ್ಟೆ ಪಾತ್ರೆ ಎಲ್ಲ ಮಾಡಿ ಹೋಗಿದೆ. ಸಾಕಾಯ್ತು ನೋಡಿ, ಸುಸ್ತಾಯಿತು. ಈಗ ಮಧ್ಯಾಹ್ನ ಅಡುಗೆ ಮಾಡಬೇಕು. ಮಧ್ಯಾಹ್ನದಾಯಿತು, ತಿಂಡಿನೂ ಆಯ್ತು ಎಲ್ಲ. ನಾನು ಕೂಡ ಚಹಾ ಅಷ್ಟೇ ಕುಡಿದು ಹೋಗಿದ್ದೆ ಸ್ನೇಹಿತರೆ. ಅಲ್ಲಿ ಅಮ್ಮರು ಚಹಾ ಮಾತ್ರ ಕೊಟ್ಟರು, ತಿಂಡಿ ಅದು ಏನು ಕೊಡಲಿಲ್ಲ ಇವತ್ತು. ಹಾಗಾಗಿ ಯಜಮಾನ್ರು ಇವತ್ತು ಬಂಟ್ವಾಳಕ್ಕೆ ಹೋಗಿದ್ದಾರೆ, ಮಂಗಳೂರಿಂದ ಆಚೆ. ಅದಕ್ಕಾಗಿ ಅವರು ಮಧ್ಯಾಹ್ನ ಊಟಕ್ಕೆ ಇರಲ್ಲ. ಈಗ ಶ್ರೇಯಾ ನಾನು ಪುಲಾವನ್ನ ಮಾಡಬೇಕಂತೇಳಿ ಪುಲಾವನ್ನ ಮಾಡಿ ಅದನ್ನೇ ತಿಂದ್ರಾಯ್ತು. ಮತ್ತೆಂತ ಮಾಡೋದು ಅಂತಂದು ಈಗ ಪುಲಾವನ್ನ ಮಾಡಬೇಕಂತೇಳಿ ಪುದೀನ ಮತ್ತು ಪುಲಾವ್ ಎಲೆ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೊರಗೆ ಬಂದೆ ಸ್ನೇಹಿತರೆ. ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಹಾಕಿ, ಗೊತ್ತಾಗುತ್ತೆ. ಹಾಗೆ ಲೈಕ್ ಕೂಡ ಮಾಡಿ. ಮತ್ತು ಸೀರೆ ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಹೇಳಿ. ಮೊಬೈಲ್ ನಂಬರ್ ನನಗೆ, ಯಾಕೆಂದರೆ ತಮ್ಮೇಲು ಟೈಟಲು ತಮ್ಮೇಲಲ್ಲಿ ಏನೂ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅಷ್ಟೊಂದು ಬೇಜಾರಾಗ್ತಾ ಉಂಟು. ಈಗ ವಿಡಿಯೋ ಮಾಡಲಿಕ್ಕೂ ಬೇಜಾರು. ಏನಿಲ್ಲಲ್ಲ, ಸುಮ್ಮನೆ ಯಾಕೆ ಅಂತ ಹಿಂಗೆ ಅನಿಸ್ತವೆ. ಮತ್ತೆ ಒಂದೊಂದು ಸತಿ ಏನು ಅನಿಸುತ್ತೆ, ಎಷ್ಟು ಬಂದಟ್ಟಾದರೂ ಬರುತ್ತೆ, ಸುಮ್ಮನೆ ವೇಸ್ಟು ಇದನ್ನು ಮಾಡೋಕ್ಕಿಂತ ಹಾಕಿಬಿಟ್ರಲ್ಲ ಅಂತ ಅದು ಅನಿಸುತ್ತೆ. ಹೀಗೆ ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ತುಂಬ ಕಷ್ಟ ಅಂದರೆ ಕಷ್ಟ ಆಗ್ತಾ ಉಂಟು ಇತ್ತೀಚೆಗೆ. ಇರಲಿ, ಪರವಾಗಿಲ್ಲ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ನಾನು ಟ್ರೈ ಮಾಡ್ತೇನೆ. ಹಾಗಾಗಿ ಈಗ ಪುಲಾವ್ ಅನ್ನ ಮಾಡ್ತೇನೆ. ಹೊಟ್ಟೆ ಹಸಿದ್ಬಿಟ್ಟಿದೆ, ಅಲ್ಲಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಮೇಲೆ ಕೆಳಗೆಲ್ಲ ಹತ್ತಿ. ಹಾಗಾಗಿ ಹೊಟ್ಟೆ ಹಸಿದ್ರೆ ಕೈಯ ಕಾಲನ್ನೇ ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಹಾಗೆ ಈಗ ಪುಲಾವನ್ನ ಮಾಡ್ತೇನೆ. ಪುದೀನ ಕೊಯ್ಕೋತೇನೆ. ಬರೀ ಸಣ್ಣದಾಗಿದೆ ಪುದೀನ, ಪರವಾಗಿಲ್ಲ, ಅದೇ ನಮ್ಮನೆಯದೇ ಎಲ್ಲ. ಇರಲಿ, ಎಷ್ಟಾಗುತ್ತೆ ಅಷ್ಟು ಕೊಯ್ಕೋತೇನೆ. ಕೊಯ್ಕೊಂಡೀಗ ಮಾಡ್ತೇನೆ. ಎಷ್ಟು ಇದೆ ಇಲ್ಲಿದಂತೂ ಮಣ್ಣೆ ಹಾಕಿರೋದು ಸ್ವಲ್ಪ ಹೋಯಿತು ನೋಡಿ. ಇಲ್ಲಿದು ಸ್ವಲ್ಪ ಕಮ್ಮಿ ಆಯಿತು, ಎಲ್ಲ ಹೋಗಿದೆ. ಪರವಾಗಿಲ್ಲ. ಇಲ್ಲೊಂದು ಸ್ವಲ್ಪ ಇದೆ, ಆಚೆ ಕಡೆ ಸ್ವಲ್ಪ ಇದೆ. ಇದರಲ್ಲಿ ಮೆಣಸಿನ ಗಿಡ ಎಲ್ಲ ಹಾಕಿದೆ. ಇಲ್ಲೊಂದು ಹಾಕಿದ್ದೇನೆ ಮೆಣಸಿನ ಗಿಡ, ಇಲ್ಲೊಂದಿದೆ. ಹಾಗಾಗಿ ನೋಡಿ, ಇಲ್ಲಿ ಮೆಣಸಿನ ಗಿಡ ಇದೆ. ಇದರೊಳಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಈಗ ಬರ್ತಾಯಿದೆ ಸಣ್ಣದಾಗಿ. ಇಲ್ಲಿ ಕೂಡ ಹಾಗೆ, ಇಲ್ಲಿ ಕೂಡ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮೆಂತೆ ಇದರಲ್ಲಿ. ಮತ್ತು ಪುದೀನ ನೋಡಿ, ಕತ್ರಿ ತಂದಿಟ್ಕೊಂಡು ಕೂತಿದ್ದೀನಿ ನಾನಿಲ್ಲಿ. ಇಲ್ಲಿದೆ ಪುದೀನ, ಸಣ್ಣದಿದೆ. ಇಲ್ಲಿ ನೋಡಿ, ಎಷ್ಟು ಮನೆಯಲ್ಲಿ ಬೆಳೆದಿರೋದಂದ್ರೆ ಒಂಥರ ಖುಷಿ ಸ್ನೇಹಿತರೆ. ತುಂಬಾ ಬಿಸಿಲು ಇರೋದ್ರಿಂದ ವಿಡಿಯೋ ಹೇಗೆ ಬರುತ್ತೋ ಗೊತ್ತಿಲ್ಲ. ಜಾಸ್ತಿ ಏನು ತೊಗೊಳ್ಳಲ್ಲ, ಸ್ವಲ್ಪ ತೊಗೋತೀನಿ. ಹಾಗಾಗಿ ಇದು ತೆಗೆದು ನಡಬೇಕಂದ್ರೆ ನಡ್ಲಿಕ್ಕೆ ಆಗ್ತಾಯಿಲ್ಲ ನೋಡಿ. ನನಗೂ ಕೂಡ ಬೇರೆ ಕಡೆ ಹಾಕಬೇಕಿದೆಲ್ಲ. ಈಗ ತೆಗೆದು ಹೊಸದು ಹಾಕಬೇಕಂದ್ರೆ ಇದು ಚೆನ್ನಾಗಿರುತ್ತೆ ನೋಡಿ. ಪುದೀನ ಒಂದಿಷ್ಟು ಆಯಿತು, ಸಾಕು. ಈಗ ಇದನ್ನು ಕೊಯ್ಕೋತೀನಿ, ಪುಲಾವ್ ಎಲೆ ನೋಡಿ. ಪುಲಾವ್ ಎಲೆ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ದೊಡ್ಡದಾಗಿದೆ. ಕೊಯ್ಕೋತೀನಿ, ತುಂಬ ಚೆನ್ನಾಗಿ ಉಂಟು ನೋಡಿ. ಎಲ್ಲ ಪುಲಾವ್ ಎಲೆ ಕೂಡ ಕೊಯ್ಕೊಂಬಂದು ನೀರು ಹಾಕಿ ಕ್ಲೀನ್ ಮಾಡಿ ತೊಳೆದು ಬಿಡೋದು. ಇದರಲ್ಲೆಲ್ಲ ಮಣ್ಣು ಅದು ಇದು ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನೆನೆ ಇಡ್ತೇನೆ. ಮಣ್ಣೆಲ್ಲ ಇದ್ದರೆ ಹೋಗಿಬಿಡುತ್ತೆ ಅದು ನೆನೆದು. ಅದಕ್ಕಾಗಿ ಒಂದು ಈ ಥರ ಇದು ನೆನೆಯಲಿ. ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಲ್ಲ, ಕ್ಯಾರೆಟ್ ಒಂದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಸಾರಿ, ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ ಹಾಕಿದ್ದೇನೆ. ಸ್ವಲ್ಪ ನೆಲಗಡಲೆ ಕೂಡ ಹಾಕಿದ್ದೇನೆ. ಹಾಗೆ ಇಲ್ಲಿ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ
ನೋಡಿ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ನೋಡಿ ಈಗ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಡ್ತೀನಿ. ಈಗಲೇ ಅಲ್ವಾ ಸ್ನೇಹಿತರೆ, ತುಂಬ ಬೇಗ ಫ್ರೈ ಆಗುತ್ತೆ. ಅದಕ್ಕಾಗಿ ಇದಕ್ಕೆ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಉಪಯೋಗಿಸ್ತಾ ಇಲ್ಲ. ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಮೆಣಸು ತುಂಬಾ ಖಾರ ಇರ್ತದೆ ಸ್ನೇಹಿತರೆ, ಸ್ವಲ್ಪ ಆದಷ್ಟು ಇಂಥ ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ವೇಸ್ಟ್ ಆಗ್ತವೆ, ಹಣ್ಣಾದರೆ ಬಿಸಾಕಿ ಹಾಳಾಗಿಬಿಡ್ತಾವಲ್ಲ. ಅದಕ್ಕಾಗಿ ರೆಸಿಪಿಗೆಲ್ಲ ಗ್ರೀನ್ ಮೆಣಸು ಬೇಕಾಗುತ್ತೆ. ಅದಕ್ಕಾಗಿ ಈಗ ನೋಡಿ ಈ ಥರದ್ದೆಲ್ಲ ಮೆಣಸು ತಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಇದು ಹಾಕೋತೀನಿ, ಏನು ಸೊಪ್ಪು ತಂದಿದ್ನೆಲ್ಲ ಸೊಪ್ಪನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇದರೊಳಗಡೆ ಹಾಕೊಂಡ್ಬಿಡ್ತೀನಿ. ಎಲ್ಲ ಸೊಪ್ಪುಗಳನ್ನ ನೋಡಿ, ಪುದೀನ ಮತ್ತು ಇದು ಪುಲಾವ್ ಸೊಪ್ಪು ಹಾಕಿಬಿಡ್ತೀನಿ ಸ್ನೇಹಿತರೆ. ಆ ಕಡೆ ಅದು ಫ್ರೈ ಆಗೋಷ್ಟರಲ್ಲಿ ಇದನ್ನು ನಾನೀಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಈಗ ಪೇಸ್ಟು ರೆಡಿಯಾಗಿದೆ. ಹಾಗಾಗಿ ಇದನ್ನೀಗ ಒಗ್ಗರಣೆ ಹಾಕಿಬಿಡ್ತೀನಿ. ನೋಡಿ ಇಲ್ಲಿ ಪೇಸ್ಟ್ ರೆಡಿಯಾಗಿರೋವಂಥದ್ದು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಇದು 2 ರಿಂದ 3 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನಿಮಗೆ ಬೇಕಂದರೆ ಸ್ವಲ್ಪ ಹಳದಿ ಪೌಡರನ್ನು ಹಾಕ್ಕೊಳ್ಳಿ, ಬೇಡ ಅನಿಸಿದರೆ ಬಿಡಿ ಸ್ನೇಹಿತರೆ, ಅದು ಬಿಟ್ಟದ್ದು. ಹಾಗಾಗಿ ನಾನು ಒಂದು ಚೂರನ್ನು ಹಾಕ್ತೇನೆ, ಹಳದಿ ಜಾಸ್ತಿ ಹಾಕಲ್ಲ, ಒಂದು ಚೂರು ಹಾಕ್ತಾಯಿದ್ದೀನಿ. ನೋಡಿ ಇದೀಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಇದು ಕೂಡ ಹಸಿ ವಾಸನೆ ಹೋಗಬೇಕು ನಮಗೆ. ಮಿಕ್ಸಿ ಜಾರಲ್ಲೇ ನೀರನ್ನು ಹಾಕ್ತೇನೆ. ನೋಡಿ ಈಗ ಫ್ರೈ ಆಗಿದೆ. ಇದು ಏನು ಮಿಕ್ಸಿ ಜಾರಲ್ಲಿ ನಾನು ನೀರು ಹಾಕಿದ್ನಿ, ಅದರಲ್ಲಿ ಮಸಾಲೆ ಇರೋದ್ರಿಂದ ಎಲ್ಲ ಹಾಕ್ತೇನೆ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡ್ತೇನೆ. ನೋಡಿ ನನಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದು ನೀರು ಕುದಿಬೇಕು. ಇದಕ್ಕೆ ಉಪ್ಪು ಕೂಡ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ನೀರು ಕುದಿ ಬರಲಿ, ಅಕ್ಕಿ ತೊಳೆದು ಹಾಕ್ತೀನಿ. ನೋಡಿ ಸ್ನೇಹಿತರೆ, ನೀವು ಈಗ ಉಪಕಾರನ ಚೆಕ್ ಮಾಡ್ಕೋಬೋದು ಬೇಕಾದರೆ. ನೋಡಿ ಈಗ ಇಷ್ಟು ಒಂದು ಕುದಿ ಬಂದಿದೆ. ಇದಕ್ಕೆ ಅಕ್ಕಿ ಹಾಕಿಬಿಡ್ತೇನೆ. ನೋಡಿ ಅಕ್ಕಿ ಹಾಕಿದೆ ಸ್ನೇಹಿತರೆ. ಈಗ ಕುಕ್ಕರನ್ನು ಟೋಪನ್ ಮುಚ್ಚಿಬಿಡ್ತೀನಿ, ಕುದೀಲಿ. 3 ವಿಜಿಲ್ ಬಂದರೆ ಸಾಕು ನಮಗೆ. 3 ವಿಜಿಲ್ ಬರಲಿ, 3 ವಿಜಿಲ್ ಹಾಕಲಿ ತೋರಿಸ್ತೇನೆ ಸ್ನೇಹಿತರೆ. ನಾನು ನಿನ್ನೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸ್ವಲ್ಪ ಕೊಟ್ಟಿದ್ದೆ. ನೋಡಿ ಇವತ್ತು ನೋಡಿ ನಿನ್ನೆ ಒಂದು 12 ಗಂಟೆಗೆ ನೆನೆ ಇಟ್ಟಿದ್ದೀನಮ್ಮ. 11-12 ಗಂಟೆಗೆ ನೆನೆ ಇಟ್ಟಿದ್ಲು ಶ್ರೇಯಮ್ಮ. ಇವತ್ತು ಅದೇ ಟೈಮ್ ಆಗಿದೆ. ಈಗ ಇದನ್ನು ಸೋದಿಸ್ಕೋತಾಳೆ. ಸ್ಟೀಲಿನ ಸಣ್ಣಗಿತ್ತು ಅದು ಬೇಡ, ಹೊರಗೆ ಉಂಟು ಸ್ಟೀಲಿನ ತೊಂಬ. ನೋಡಿ ಇದನ್ನೀಗ ಈ ಥರ ಬಾಟಲ್ ಸ್ಪ್ರೇ ಬರುತ್ತೆ. ಇದು ಇದರೊಟ್ಟಿಗೆ ಅದು ಯಾವುದೋ ಒಂದು ಬೀಜ ಹೇಳಿದ್ಲಲ್ಲ ಸ್ನೇಹಿತರೆ, ಗುಲಾಬಿಂದು, ಅದರೊಟ್ಟಿಗೆ ರೋಸ್ಮೇರಿಸ ಅದರೊಟ್ಟಿಗೆ ಬಂದಿರೋವಂಥದ್ದು ಇದು ಬಾಟಲ್ಲು. ನಾವು ತಂದಿರುವಂಥದ್ದು ಇದು ಬಾಟಲ್ಲು. ಇದರಲ್ಲಿ ಈ ಥರ ಸ್ಪ್ರೇ ಬಂದಿದೆ, ಹಾಕೋದು ಸ್ಪ್ರೇ ಹಿಂಗೆ ಹೊಡೆಯೋದಿದೆ. ಇದು ಹಚ್ಕೊಳ್ಳೋದಿದೆ. ಹಾಗಾಗಿ 2 ಬಾಟಲನ್ನು ಯೂಸ್ ಮಾಡ್ತಾಳೆ, ಗೊತ್ತಿಲ್ಲ 2 ತಂದಿದ್ದಾಳೆ. ಈಗ ಇದನ್ನು ನಾವು ಒಂದು ಸತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೋದಿಸ್ಕೋಬೇಕಾಗತ್ತೆ. ಈಗ ನೋಡಿ ಈ ಥರ ಸಣ್ಣ ಹಿಡಿದು ಮೇಲೆ ಎತ್ತು ಸಾಕು. ಇಲ್ಲಿ ಇಡು. ನೋಡಿ ಸ್ಪ್ರೇ ಬಾಟಲಲ್ಲಿ ಏನೋ ನಮಗೆ ಸಿಕ್ಕಾಕ್ಕೋಬಾರ್ದು. ಈಗ ಈ ಸ್ಪ್ರೇ ಬಾಟಲ್ಗೆ ಹಾಕ್ತಾಳೆ ನೋಡಿ ಶ್ರೇಯಮ್ಮ. ನಿಧಾನ ಹಾಕು. ನೋಡಿ ಸ್ನೇಹಿತರೆ, ನಿಧಾನಕ್ಕೆ ಹಾಕಬೇಕಾಗತ್ತೆ. ಬಾಟಲ್ ಒಳಗಡೆ ಬೀಳುತ್ತೆ ಹೊರಗಡೆ. ಕಲರ್ ನೋಡಿ, ನೀರಿನ ಕಲರ್ ಹೋಗಿ ಯಾವ ಕಲರ್ ಚೇಂಜ್ ಆಗಿದೆ ಅಲ್ಲ, ನಿಮಗೂ ಕೂಡ ಗೊತ್ತಾಗ್ತದೆ. ಇದರದ್ದು ತಲೆಗೆ ಹೊಟ್ಟು ಯಾವ ಥರ ಹೋಗುತ್ತೆ, ಇದ್ರ ವರ್ಕ್ ಯಾವ ಥರ ಆಗುತ್ತೆ ಅಂಥೇಳಿ ನೋಡೋಣ ಸ್ನೇಹಿತರೆ. ಈಗ ಗೊತ್ತಾಗುತ್ತೆ ನಮಗೂ ಕೂಡ ಅಲ್ಲ. ಇಲ್ಲಿದೆ ಅವಳು. ಇದು ಸ್ವಲ್ಪ ತೆಗಿತೀನಿ ನೋಡಿ. ಈ ಥರ ಬಾಟಲ್ ಇದು ನಾನು ತಂದದ್ದು, 20 ರೂಪಾಯಿನ ಎಷ್ಟೋ ಕೊಟ್ಟು ತಂದದ್ದು. ಈ ಥರ ಸ್ಪ್ರೇ ಆಗುತ್ತೆ ಇದು. ಲವಣ್ಣ ರೆಡಿಯಾಗಿದೆ ಸ್ನೇಹಿತರೆ. ವಾಹ್, ತಗೊಂಡಿತ್ತು ಅಷ್ಟೇ. ಈಗ ನೋಡಿ
ನಾನು ರೇಷನ್ ಅಕ್ಕಿದೇ ಮಾಡಿದ್ದೇನೆ, ಬೇರೆ ಯಾವ ಸೋನಾ ಮಸೂರಿ ಯಾವುದಲ್ಲ. ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೇನೆ, ಮಿಕ್ಸ್ ಮಾಡಿ ಹಾಕ್ತೇವೆ. ಸ್ನೇಹಿತರೆ, ಈಗ ಮರೆತು ಬಿಟ್ಟಿದ್ದೀವಿ ನೋಡಿ, ಇಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಪುಲಾವ್ ಅನ್ನ. ಅಂದರೆ ಇದಕ್ಕೆ ಸಲಾಡ್ ಬೇಕಾಗಿದೆ ನಮಗೆ. ಸಲಾಡಕ್ಕೆ ಏನು ಮಾಡ್ತೀವಿ ಆಮೇಲೆ ಹಾಕೋತೀವಿ ಅನ್ನ. ಇಲ್ಲಿ ಸಲಾಡಕ್ಕೆ ಕ್ಯಾರೆಟು ಈರುಳ್ಳಿ, ಟೊಮೆಟೊ ಮತ್ತು ಎಂತ ನಿಮ್ಮ ಮುಳ್ಸವಂತೆ, ಕ್ಯಾರೆಟು ಇಷ್ಟು ಮತ್ತು ಮೊಸರು. ನೋಡಿ ಇಲ್ಲಿ ಮೊಸರು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಜಾಸ್ತಿ ಉಪ್ಪು ಏನಿಲ್ಲ ಸ್ನೇಹಿತರೆ. ಈಗ ಶ್ರೇಯಾ ಕಟ್ ಮಾಡ್ತಾಯಿದ್ದಾಳೆ. ಉಪ್ಪು ಕರಗಬೇಕು, ಇದರೊಟ್ಟಿಗೆ ಚೆನ್ನಾಗಿರುತ್ತೆ. ಇದನ್ನು ಕರಗಿಸ್ಕೊತೀನಿ ಎಲ್ಲ. ಶ್ರೇಯಾ ಕಟ್ ಮಾಡ್ತಾಯಿದ್ದಾಳೆ. ಸೌತೆಕಾಯಿ ಎಲ್ಲ ಅಲ್ಲಿಗೆ ಹೋಗಿ ನೋಡಿ. ನಮ್ಮ ಮೇಡಮ್ ಅವರು ಕ್ಯಾರೆಟ್ ಸಿಪ್ಪೆ ತೆಗೆದಿದ್ದಾಳೆ, ಒಂದು ಸಣ್ಣದು ತೊಗೊಂಡಿದ್ದಾಳೆ. ಇಲ್ಲಿ ಮುಳ್ಸಂತೇನೋ ಸಿಪ್ಪೆ ತೆಗಿತಾ ಇದ್ದಾಳೆ, ಎಳೆದಿದೆ ಅದರ ತೆಗಿತಾ ಇದ್ದಾಳೆ. ಈಗ ಸಣ್ಣದಾಗಿ ಇದೆಲ್ಲ ಕಟ್ ಮಾಡ್ಕೋತೇವೆ ನೋಡಿ ಸ್ನೇಹಿತರೆ. ಪುಲಾವ್ ಅನ್ನ ಅಂತೂ ಮಸ್ತಾಗಿದೆ ಅಂತೆ ಅಲ್ಲ ಶ್ರೇ? ನಮ್ಮ ಶ್ರೇ ಅದನ್ನೇ ಹೇಳ್ತಾ ಇದ್ದಾಳೆ. ಈ ಥರ ಕಾಲೇಜ್ಗೆ ಹೋಗಿ ಯಾಕೆ ಮಾಡೋಲ್ಲ ಅಂತ ನೋಡಿ ಸ್ನೇಹಿತರೆ. ಎಷ್ಟು ಒಳ್ಳೊಳ್ಳೆ ಅಡುಗೆ ಮಾಡಿ ಕಟ್ಟಿದ್ರು, ಡಬ್ಬಿ ಕಟ್ಟಿದ್ರು ಇವಳಿಗೆ ತೃಪ್ತಿ ಇಲ್ಲ ನೋಡಿ. ಮಸ್ತಾಗಿದೆ ರೇಷನ್ ಅಕ್ಕಿ ಪುಲಾವನ್ನ. ಈ ಪುಲಾವನ್ನ ಸಲಾಡ ಸೂಪರಾಗಿದೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ಈಗ ಬೆಳಗ್ಗೆ ತಿಂಡಿ ಆಯಿತು, ಊಟ ಆಯಿತು, ಎರಡು ಒಟ್ಟಿಗೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಪಟ್ಟು ಸಿಲ್ಕಲ್ಲಿ ತುಂಬ ಚೆನ್ನಾಗಿ ಬಂದಿದ್ದಾವೆ, ಮಸ್ತಾಗಿದ್ದಾವೆ. ಹೈ ಕ್ವಾಲಿಟಿ ಇವತ್ತು ತರಿಸಿದ್ದೇನೆ, ವೆಡ್ಡಿಂಗ್ ಕಲೆಕ್ಷನ್ನು. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಮಸ್ತಾಗಿ ಬಂದಿದ್ದಾವೆ. ಶ್ರೇಯಮ್ಮ ನೋಡಿ ಪ್ಯಾಕ್ ಮಾಡ್ತಾಯಿದ್ದಾಳೆ. ಶ್ರೇಯ ಅದನ್ನು ಒಂದು ಚೂರು ಓಪನ್ ಅಂತ ಇಲ್ಲಿ ಕವರಲ್ಲಿ ಹಾಕೋಕ್ಕಿಂತ ಮುಂಚೆ ಅದು ಕೂಡ ನಮ್ಮ ಶ್ರೇಯಮ್ಮ ಸೀರೆ ಯಾವುದಾದ್ರೂ ಕಲೆಕ್ಷನ್ ಬಂದರೆ ನೋಡ್ತಾ ಇರ್ತಾಳೆ. ಕಲೆಕ್ಷನ್ ಅಂತೂ ಸೂಪರಾಗಿದೆ ನೋಡಿ. ವಾವ್, ಸೆರಗು ಮಸ್ತ್ ಬಂದಿದೆಯಲ್ಲ. ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಪಲ್ಲು ಕೂಡ ಗ್ರ್ಯಾಂಡಾಗಿದೆ. ಬ್ಲೌಸ್ ಬಂದು ಇದು ಕೂಡ ಡಿಸೈನಲ್ಲಿದೆ, ಈ ಥರ ಇದೆ ಬ್ಲೌಸು. ಪಲ್ಲು ಇಲ್ಲಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕ್ವಾಲಿಟಿ ಮಸ್ತಾಗಿದೆ ಸ್ನೇಹಿತರೆ. ಮತ್ತು ಕಲರ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಹಾಕಿ. ಎಷ್ಟು ಸೀರೆ ಇದೆ ಶ್ರಮ ಇದು ಟೋಟಲಾಗಿ ಪಟ್ಟು ಸಿಲ್ಕಲ್ಲಿ? 8 ಸೀರೆ ಎಲ್ಲ ಪಟ್ಟು ಸಿಲ್ಕಲ್ಲಿ ಇಲ್ಲಿ 8 ಸೀರೆಗಳನ್ನ. ಇಲ್ಲಿ ಈ ಕಲರ್ ಇದೆ. ಇದು ನೋಡಿ ಗೋಲ್ಡ್, ಇದು ಗೋಲ್ಡು ಮತ್ತು ಮೆರೂನ್ ಕಲರ್ ಬಾರ್ಡ್ರ್ ಬಂದಿದೆ. ತುಂಬ ಚೆನ್ನಾಗಿದೆ ಇದು ಕೂಡ. ಇದು ಪಿಂಕು, ಇಲ್ಲಿ ಇದು ಕನಕಾಂಬರ ಹೂವು, ಇದು ಪರ್ಪಲ್ ಇಲ್ಲಿ ಬಂದಿದೆ. ಇದು ನೋಡಿ ಈ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು. ಶ್ರೇಯಾ ನೋಡಿ ಫೋಲ್ಡಿಂಗ್ ಮಾಡ್ತಾ ಇದ್ದಾಳೆ ಎಲ್ಲ ಸೀರೆಗಳನ್ನ. ಬಾಕ್ಸಲ್ಲಿ ಬಂದಿದೆ ನೋಡಿ, ಬಾಕ್ಸೆಲ್ಲ ತೆಗೆದು ಹಾಕಿದ್ದೀವಿ. ತುಂಬ ಚೆನ್ನಾಗಿದ್ದಾವೆ. ಅದು ಕೂಡ ಇನ್ನೊಂದು ಸೀರೆ ಇತ್ತಲ್ಲ ಆಚೆದು ಲಾಸ್ಟಲ್ಲಿ. ಸ್ನೇಹಿತರೆ, ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ನೋಡಿ. ಈ ಸೀರೆ ಸಖತ್ತಾಗಿ ಬಂದಿದೆ. ಇದು ಸೀರೆ ತುಂಬ ಚೆನ್ನಾಗಿದೆ ಮಾತ್ರ. ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಇದು ಒಂದು ನಾನು ಸಪ್ರೇಟಾಗಿಯೇ ತರಿಸ್ಕೊಂಡಿದ್ದೆ. ಯಾಕೆ ಅಂದರೆ ಇದು ಫೋಟೋ ನಾನು ಹಾಕಿದ್ದೆ, ಅವರು ಇದು ಇಷ್ಟ ಆಗಿ ಹೇಳಿದ್ದಾರೆ. ಇದನ್ನು ಕೊರಿಯರ್ ಮಾಡಬೇಕು ನಾನೀಗ. ಇದು ಜಾಸ್ತಿ ರೇಟ್ ಇದೆ ಇದಕ್ಕೆ ಸ್ವಲ್ಪ. ಇದಕ್ಕೆ ರೇಟ್ ಬಂದು 1500 ಇದೆ. ಈ ಸೀರೆಗಳು ಬಂದು 1999, 1099 ನೋಡಿ. ಮತ್ತು ಕೊರಿಯರ್ ಚಾರ್ಜು ಹಾಗೆ. ನಮ್ಮ ಶ್ರೇಯಮ್ಮ ನೋಡ್ತಾ ಇದ್ದಾಳೆ. ಏನಮ್ಮ? ಕೊರಿಯರ್ ಚಾರ್ಜ್ ಅವ್ರ ಕಡೆನೇ ಇರುತ್ತೆ ಸ್ನೇಹಿತರೆ. ಫ್ರೀ ಶಿಪ್ಪಿಂಗ್ ಇಲ್ಲ ನಮಗೆ. ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಫ್ರೀ ಶಿಪ್ಪಿಂಗ್ ಎಲ್ಲ ಮಾಡೋದಕ್ಕೆ ಕಷ್ಟನೇ ನಮಗೆ. ಸ್ವಲ್ಪ ಸೀರೆಗಳು ತುಂಬ ಸೇಲ್ ಆಗುವಾಗ ನಾನು ಕೂಡ ಫ್ರೀ ಶಿಪ್ಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ನೋಡಿ ಎಷ್ಟೊಂದು ಸೀರೆಗಳು ಬಂದಿದ್ದಾವೆ ಇವತ್ತು. ತುಂಬ ಸೀರೆಗಳದಾವೆ. ನಮ್ಮ ಮೇಡಮ್ ಅವರೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಸೀರೆಗಳನ್ನು ಹಿಂಗೆ ಪ್ಯಾಕ್ ಮಾಡಿ ಇಡೋದಂದರೆ ತುಂಬಾ ಇಷ್ಟ. ಎಲ್ಲ ಬಾಕ್ಸಲ್ಲಿ ಹಾಕಿಟ್ಬಿಡಮ್ಮ. ಅದು ಬಾಕ್ಸ್ ಇಲ್ಲ, ಅದಕ್ಕೆ ಎಲ್ಲ ಒಂದೊಂದು ಬಾಕ್ಸ್ ಹಾಕಿ ಕೊಟ್ಟಿದ್ದಾರೆ ಅವರು. ಬಾಕ್ಸ್ ಸೀರೆಗಳು ಇದ್ದಾವೆ ಸ್ನೇಹಿತರೆ. ಯಾರಿಗಾದರೂ ಕೊರಿಯರ್ ಮಾಡಬೇಕಂದ್ರೆ ನಾವು ಬಾಕ್ಸಲ್ಲಿ ಮಾಡಲ್ಲ. ಯಾಕೆ ಬಾಕ್ಸಲ್ಲಿ ಮಾಡಲ್ಲ ಅಂದರೆ ಬಾಕ್ಸ್ ಕೊರಿಯರ್ ಬಾಕ್ಸ್ ಹಿಡಿಯಲ್ಲ. ಹಾಗಾಗಿ ಹಾಗೆ ಮಾಡ್ತೇವೆ, ಕವರ್ ಹಾಕಿ. ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಮೆಸೇಜ್ ಹಾಕಿ. ನನ್ನ ನಂಬರ್ ಬಂದು 9916198372 ನೋಡಿ. ಡಿ ಎಮ್ ಮಾಡ್ಬೋದು, ಮೆಸೇಜ್ ಹಾಕ್ಬೋದು. ಅದು ತೆಗಿಬಿಡ ಅದರಲ್ಲೇ ಇರೋದು ಅದು. ಹೌದಾ? ಒಂದೊಂದರಲ್ಲಿ ಹಾಕಿದ್ದಾರೆ. ಪಟ್ಟು ಸಿಲ್ಕ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿದ್ದಾವೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಪ್ಲೀಸ್.
ಮೇಡಮ್ ನೋಡಿ ಹೇಗೆ ಮಾಡ್ತಾ ಇದ್ದೀರಿ. ಬಾಕ್ಸ್ಗಳು ಚೇಂಜ್ ಬಂದವಲ್ಲ, ಬೇರೆ ಬೇರೆ ಬಂದವ ಬಾಕ್ಸ್. ಅದು ಪಟ್ಟು ಸಿಲ್ಕ್ ಬಾಕ್ಸ್ ಬಂದಿಲ್ಲ. ಬಾಕ್ಸ್ ಆದರೆ ಯಾರಿಗೆ ಬೇಕು, ಸೀರೆ ಒಂದು ಚೆನ್ನಾಗಿ ಬಂದರೆ ಸಾಕಲ್ಲ. ನೋಡಿ ಅಲ್ಲೊಂದು ಇಷ್ಟಿದೆ ಸೀರೆಗಳು, ಅಲ್ಲಿ ಬಾಕ್ಸಲ್ಲಿ ಕೂಡ ಇದ್ದಾವೆ, ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಮತ್ತು ಈಗ ರೀಸ್ಟಾಕ್ ಕೂಡ ಮೊನ್ನೆ ಮಾಡಿಸಿದ್ದೇವೆ, ಬೇರೆ ಸೀರೆಗಳು ಬಂದಿದ್ದಾವೆ. ರೀಸ್ಟಾಕ್ ಆದಮೇಲೆ ವಾಪಸ್ ತೋರಿಸ್ಬೇಕು ಸ್ನೇಹಿತರೆ. ಮೇಡಮರೆಲ್ಲ ಪ್ಯಾಕ್ ಮಾಡಿ ಇಡಲಿ, ಮತ್ತು ನಿಮಗೆ